ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆನ್ನುವ ಬಹುದೊಡ್ಡ ಕನಸು ನನಸಾಗಿದೆ. ನನಸಾದ 48 ಗಂಟೆಯಲ್ಲಿ ಮತ್ತೊಂದು ಆಘಾತವೂ ಕೂಡ ಎದುರಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಮನವೊಲಿಸೋದು ತುಂಬಾ ಕಷ್ಟ. ರಾಮಲಿಂಗಾರೆಡ್ಡಿ ಅವರು ಏನೇ ಮಾಡಿದ್ರು ಕೂಡ ಬೆಂಗಳೂರಿನ ಶಾಸಕರು, ಬೆಂಗಳೂರಿನಲ್ಲೇ ಸಚಿವರಾಗಿರಬೇಕು, ಇಡೀ ರಾಜ್ಯದ ನಾಯಕರಾಗಬೇಕು. ಆದರೆ ಬೆಂಗಳೂರು ಅವರಿಗೆ ತುಂಬಾ ಫೇವರೇಟ್. ಅದರಲ್ಲೂ ವಿಶೇಷವಾಗಿ ಯಾಕೆ ಬೆಂಗಳೂರು ಅಭಿವೃದ್ಧಿಯನ್ನು ತೆಗೆದುಕೊಳ್ಳುವುದು ಒಂದು ಪ್ರತಿಷ್ಠೆ. ಯಾವಾಗಲೂ ಕೂಡ ಎಲ್ಲ ಸರ್ಕಾರಗಳಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳಿದ್ರೆ ಯಾರು ಮೋಸ್ಟ್ ಪವರ್ಫುಲ್ ಇರ್ತಾರೋ ಅವರಿಗೆ ಸಿಗುತ್ತೆ. ವಿಪರ್ಯಾಸ ನೋಡಿ ಹೆಂಗಿದೆ. ಒಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನ ಪಡೆದುಕೊಂಡಿರುವಂಥ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡೋ ಆಸೆ. ಕಂದಾಯ ಇಲಾಖೆಯನ್ನ ಎಷ್ಟು ಶಿಸ್ತುಬದ್ಧವಾಗಿ ಆ ಇಡೀ ಇಲಾಖೆಯಲ್ಲಿ ಮಾರ್ಪಾಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ ಅಂತ ಹೇಳಿದ್ರೆ, ಒಂದು ಸಾಫ್ಟ್ವೇರ್ ಕಂಪನಿ ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಆ ಸಿಸ್ಟಮೆಟಿಕ್ ಅನ್ನ ಅಲ್ಲಿ ಜಾರಿಗೊಳಿಸಿದ್ರು. ನನಗೆ ಕಂದಾಯ ಕೊಡಿ, ಇನ್ನಷ್ಟು ಸುಧಾರಣೆಗಳನ್ನು ಮಾಡೋದು ಬಾಕಿ ಇದೆ ಅಂತ. ಬಟ್ ಅವ್ರಿಗೆ ಕಂದಾಯ ಇಷ್ಟ ಇಲ್ಲ, ಅವರಿಗೆ ಬೆಂಗಳೂರು